ಅವ್ರು ಕೂತಿದ್ರಲ್ಲ ತಾಯಿ ಅಂದ್ರು. ಆ ದೇವರು ಏನ್ ಹೇಳ್ತಂದ್ರೆ, ಏ ಮಕ್ಕಳೇ ಏನ್ ಮಾಡ್ತಾ ಇದ್ರಿ ನೀವು ಅಂತ ಕೇಳಿದ್ರು ದೇವರು. ಆಗ ಮಕ್ಕಳೇ ಹೇಳಂತೆ, ತಾಯಿ ನಿನಗೆ ಗುಡಿ ಇಲ್ಲ, ನಿನಗೊಂದು ಗುಡಿ ಇಲ್ಲ, ನೀನು ಬಿಸಿಲಲ್ಲಿ ಮಳೆಯಲ್ಲಿ ನೆನೀತಾ ಇದ್ದ, ಬಿಸಿಲಲ್ಲಿ ಉಳುತ್ತಾ ಇದೆ ತಾಯಿ, ನಿಮ್ಗೆ ಒಂದು ಗುಡಿ ಕಟ್ಟಬೇಕು ಅಂತ ಹೇಳಿ ನಾವೆಲ್ಲ ತಯಾರು ಮಾಡಿದ್ದೀವಿ ತಾಯಿ ಅನ್ನೋದೆಲ್ಲ ಭಕ್ತರು. ನೋಡಿ ಈ ದೇವರು ಎಷ್ಟು ಒಳ್ಳೆ ದೇವರು ಅಂದ್ರೆ, ಈ ದೇವರು ಎಷ್ಟು ಒಳ್ಳೆ ದೇವರು ಅಂದ್ರೆ, ಏ ಮಕ್ಕಳೇ ಅಂತ ಪುನಃ ಏನ್ ತಾಯಿ ಅಂದ್ರೆ, ನಿಮಗೆಲ್ಲ ವಾಸ ಮಾಡಕ್ಕೆ ಒಂದು ಮನೆ ಇದೆಯಾ ಅಂತ ಕೇಳುತ್ತೆ ತಾಯಿ ದೇವರು. ನಿಮಗೆಲ್ಲ ಐತ ಮನೆ? ಇಲ್ಲ ತಾಯಿ. ನಿಮಗೆ ಮನೆ ಇಲ್ಲ ಅಂದ್ಮೇಲೆ ನನಗೆ ಯಾಕೆ ಗುಡಿ ಕಟ್ತೀರ ನೀವು ಒಂದಂತೆ ಆ ದೇವರು? ನಿಮಗೆ ಇಲ್ಲ, ಭಿಕಾರಿಗಳಿದ್ದಾಗ ಇದ್ದೀರಿ, ನೀವ್ಯಾಕೆ ನನಗೆ ಗುಡಿ ಕಟ್ತೀರ? ನಾನು ಹಿಂಗೆ ಉಳುತ್ತೇನೆ, ಹಿಂಗೆ ಬಿಸಿಲಲ್ಲಿ ಇರ್ತೇನೆ, ಫಸ್ಟ್ ನೀವು ಮನೆ ಕಟ್ಕೊಳ್ಳಿ ಅಂತ ಹೇಳ್ತದೆ ದೇವರು. ಇಂಥ ದೇವರೆಲ್ಲ ಸಿಕ್ಕವ ಪ್ರಯೋಜನ ಇಲ್ಲ, ಜೀವ ಧ್ಯಾನ ಮಾಡೋದು ಪ್ರಯೋಜನ ಇಲ್ಲ. ಏಸಿಗೆ ಗುಣಗಳ ಮನದಲ್ಲಿ ಇಟ್ಟಿಕೊಂಡು ಕಾಸಿಗೆ ಹೋದರೆ ಏನುಂಟು? ಏಸಿಗೆ ಗುಣಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಕಾಸಿಗೆ ಹೋದ್ರೆ ಏನು ಪ್ರಯೋಜನ? ಮೈಲಾರಕ್ಕೆ ಹೋದ್ರೆ ಏನು ಪ್ರಯೋಜನ? ಶಿವ ಶಿವ ಎಂದರೆ ಏನು? ಶಿವ ಅನ್ನೋ ಶಬ್ದ ನಮ್ಮ ನಾಲ್ಕಲ್ಲಿ ಬರಬೇಕು ಅಂದ್ರೆ ನಾವು ಹಿರಿಯರನ್ನ, ತಾಯಿಯರನ್ನ, ತಂದೆಯರನ್ನ, ಗುರುಗಳನ್ನ ಗೌರವಿಸಬೇಕು. ಅಲ್ಲಿ ದೇವರು ಇರೋದು. ಆ ದೇವ್ರು ಬಿಟ್ಟೇ ಬಿಡ್ತೀವಿ ನಾವು. ಆ ದೇವ್ರು ಬಿಟ್ಟು ತಗೋ ಕಂಠ ಮಾಡ್ಕೊ, ಒಂದು ಬ್ಯಾಟ್ ಹಿಡ್ಕೊ, ಹೋಗಲ್ಲಿ ಬ್ಯಾಟ ಮಾಡಿ ಕೂಡು ತಿಂದು ಅವನ ತಲೆ ಇವ್ರು ಹೊಡೆದು, ಇವನ ತಲೆ ಅವ್ರು ಹೊಡೆದು, ಅಲ್ಲೊಂದು ಕೇಸು, ಪೊಲೀಸ್ ಕೇಸ್. ಇದು ದೇವರ. ಅದಕ್ಕೆ ಮಸೋದೆ ಬೇರೆ ಯಾರಲ್ಲ, ನೀವು ಮಾಡುವಂತ ಸೇವೆ ದೇವರಿದ್ದಾನೆ. ಸಂಜೆ ಕಸ ಹೊಡಿತಕ್ಕಂಥ ಸತ್ಯ ಕಾರ್ತಕ್ಕಂಥವ್ರು ಬಹಳ ದೊಡ್ಡ ಶರಣೆ ಆಗಿದ್ದಾರೆ. ಬಹಳ ದೊಡ್ಡ ಶರಣೆ. ಎಂತ ಶರಣೆ ಅವರು ಅಂದ್ರೆ, ವೇದದ ನೇಮ ನೇಮವಲ್ಲ, ಪತ್ರದ ನೇಮ ನೇಮವಲ್ಲ, ಪುಷ್ಪದ ನೇಮ ನೇಮವಲ್ಲ, ಶಾಸ್ತ್ರಗಳ ನೇಮ ನೇಮವಲ್ಲ, ಪುರಾಣಗಳ ನೇಮ ನೇಮವಲ್ಲ, ಮಂತ್ರಗಳ ನೇಮ ನೇಮವಲ್ಲ. ನೇಮವೆಂಬುದು ಪರಧನ, ಪರಸ್ತ್ರೀ, ಪರಧನವನ್ನು ಒಪ್ಪದಿಟ್ಟುದೇ ನೋಡ ಸಮುದ್ರಕೇಶ್ವರ. ಏನು ವಚನ ಅದು? ಏನು ವಚನ? ಪರಧನ, ಪರಸ್ತ್ರೀ ಅದನ್ನು ಮುಟ್ಟಲ್ಲ ಅಂತ ಹೇಳದೆ ನೇಮವಿರುವುದು ಮಂತ್ರದ ನೇಮ, ವೇದಗಳ ನೇಮ, ಶಾಸ್ತ್ರಗಳ ನೇಮ ಅಲ್ಲ. ಯಾರು ಗುರು ಹಿರಿಯರ ಸೇವೆಯನ್ನ ಮಾಡಿದ್ದಾರೋ 108 ದೇವರುಗಳು ನಿಮ್ಮ ಹತ್ರ ಬಂದು ನಿಂತಿರ್ತಾವ. ನಿಮ್ಮ ಹತ್ರನೇ ಬಂದು ನಿಂತಿರ್ತಾವ. ನಿಮಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಮುದುಕ ಹೇಳಕ್ಕಾಗಲ್ಲ. ಮುದುಕ ತಂದೆಗೆ, ಆ ಮುದುಕ ತಂದೆಗೆ ಮಕ್ಕಳು ಓದಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೋ ಅಲ್ಲೇ ದೇವರಿರ್ತಾನೆ. ದೇವರು ಹೋಗಿ ಆರತಿ ಮಾಡಿ ಕೈ ಕೊಡೋದು, ಅಲ್ಲಿ ದೇವರು ಬಂದಿರಿ. ಅದಕ್ಕೆ ಅವ್ರು ಹೇಳೋದು, ಕಲ್ಲ ದೇವರ ಪೂಜೆಯ ಮಾಡಿ ಕಲಿಯುಗದಲ್ಲಿ ಕಪ್ಪೆಗಳಾಗಿ ಹುಟ್ಟಿದರು. ಕಲ್ಲು ದೇವರ ಪೂಜೆ ಮಾಡಿ ಕಲಿಯುಗದಲ್ಲಿ ಕಪ್ಪೆಗಳಾಗಿ ಹುಟ್ಟಿದರು. ಮಣ್ಣ ದೇವರ ಪೂಜೆಯ ಮಾಡಿ ಮಾನೆಗೈತಿ ಹೋದರು. ನಾನು ಹೇಳ್ತಾ ಇರೋದು 12ನೇ ಶತಮಾನದಲ್ಲಿ ಶರಣರು ಮಾತು. ಒಂದು ದೇವರ ಪೂಜೆ ಮಾಡಿ ಹೊಸಗಿಟ್ಟು ಹೋದರು. ದೇವರನ್ನು ಪೂಜಿಸಿ ಸ್ವರ್ಗಕ್ಕೆ ಹೋದರೆ ಮೂಲಕ ತಂದು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹಂಗಂದ್ರೆ ಅರ್ಥ, ದೇವರ ಪೂಜೆ ಮಾಡಿ ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, ನೀವು ಹಿರಿಯರನ್ನ, ಗುರುಗಳ ಸೇವೆಯನ್ನ ಮಾಡಿ ದೇವರ. ನಾನು ದೇವರನ್ನ ಎಲ್ಲಿ ನೋಡಿದ್ದೀನಿ ದೇವರನ್ನ ಅಂದ್ರೆ,
ಒಂದು 200 ಜನ ಸ್ವಾಮೀಜಿಗಳು ನಾವೆಲ್ಲ ಹೋಗಿದ್ವಿ. ಎಲ್ಲಿ ಹೋಗಿದ್ವಿ? ಉತ್ತರ ಭಾರತಕ್ಕೆ ಹೋಗಿದ್ವಿ. ಉತ್ತರ ಭಾರತಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಮುದುಕ, ಪಾಪ ಬಹಳ ವಯಸ್ಸಾದಂತ ಮುದುಕ, ಹಸುವಾಗ್ತಿದೆ ಅವನಿಗೆ, ಹಸುವಾಗ್ತಿದೆ, 10 ರೂಪಾಯಿ ಕೇಳಿದ್ರೆ 10 ರೂಪಾಯಿ. ಎಲ್ಲ ಸ್ವಾಮಿಗಳು ಪಾಪ ನಾವಲ್ಲಿ ನದಿ ಉಳಿದವರು ಏನ್ ಬರ್ತಾರೆ. ನಾ ಏನ್ ಮಾಡಿದೆ, ಅವೆಲ್ಲ ಬಟ್ಟೆಯೆಲ್ಲ ಬಿಚ್ಚಿ ಮಡಿದ್ರಲ್ಲ, ಜಳಕ ಮಾಡಕ್ಕೆ ಆ ಬಟ್ಟೆಗಳೆಲ್ಲ ಒಂದ್ ಕಡೆ ಗುಡಿ ಹಾಕಿದ್ರು. ನಾನು 10 ರೂಪಾಯಿ ತೆಗೆದು ಅವ್ರು ಕೊಟ್ಟೆ. ಅವ್ರು 40 ರೂಪಾಯಿ. ಒಂದೇ ಸಮ ಓಡೋದ್ರೆ 20 ರೂಪಾಯಿ ಕೊಟ್ಟ ತಕ್ಷಣ ಒಂದೇ ಸಮ ಓಡೋಲ್ಲ, ಒಂದೇ ಸಮ ಓಡೋ 4 ಬ್ರೆಡ್ ತಗೊಂಡ. ಬ್ರೆಡ್ ತಗೊಂಡು ಒಂದೇ ಸಮ ತಿಂದ ಮೇಲೆ ನನಗೂ ಬಹಳ ಸಂತೋಷ ಆಯ್ತು. ಬ್ರೆಡ್ ತಿನ್ನಲ್ಲ ಅಂತೇಳಿ ನನಗೂ ಬಹಳ ಸಂತೋಷ ಆಯ್ತು. ನಾನು ಮತ್ತೆ ಎಲ್ಲ ಸ್ವಾಮಿಗಳು ಹೋಗಿ ಮತ್ತೆ ಒಂದು ಅರ್ಧ ತಾಸು ಬಿಟ್ಕೊಂಡು, ಒಂದು ಅರ್ಧ ತಾಸು ಅಷ್ಟೇ, ಅರ್ಧ ತಾಸು ಬಿಟ್ಕೊಂಡು ಗೊತ್ತಾಗಿದೆ ಸ್ವಾಮಿಗಳೆಲ್ಲ ಜನ ಸಿಕ್ಕಾಪಟ್ಟೆ ಸೇರ್ಬಿಟ್ಟಿದ್ದಾರೆ. ತುಂಬಾ ಜನ ಸೇರ್ಬಿಟ್ಟಿದ್ದಾರೆ, ಕ್ರೌಡ್ ಆಗ್ತಿದೆ ರೈಲ್ವೆ ಸ್ಟೇಷನ್. ನಾನು ಯಾಕೆ ಜನ ಇಷ್ಟೊಂದು ಸೇರಿರಲ್ಲ ಅಂದ್ಬಿಟ್ಟು ಎಲ್ಲರೂ ಆ ಕಡೆ ಈ ಕಡೆ ಜಗ್ಬಿಟ್ಟು ಹೋಗಿ ನೋಡ್ತೀನಿ. ನಾನು ಯಾರಿಗೆ 10 ರೂಪಾಯಿ ಕೊಟ್ಟಿದ್ನೋ ಅವ ಬ್ರೆಡ್ ತಿಂದು ನೀರು ಕುಡಿದು ಅಲ್ಲೇ ತಗೋಗಿಲ್ಲ. ಅವನ ಸಾಯುವ ಮೊದಲು ಅವನ ಹಸುವನ್ನು ನೀಗಿಸ್ಬೇಕು ಅಂತೇಳಿ ನಾನು ಬ್ರೆಡ್ಗೆ ಹಣ ಕೊಟ್ಟಿದ್ದಲ್ಲ, ನನಗೆಷ್ಟು ಸಂತೋಷ ಆಯ್ತು ಅಂದ್ರೆ, ಅವನು ಹಸುವಿನಿಂದ ಸತ್ತಿಲ್ಲ, ಹಸುವನ್ನು ನೀಗಿಸ್ಕೊಂಡು ನನ್ನ ಪ್ರಾಣ ಕೊಟ್ಟಿದ್ದಾನೆ. ಅಲ್ಲಿ ನಿಜವಾಗ್ಲೂ ಯಾವ ದೇವರು ಬಂದಿದ್ದ ಅಂದ್ರೆ ಸಾಕ್ಷಾತ್ ಶ್ರೀವೇಶ್ವರನೇ ಬಂದಿದ್ದಾನೆ. ಇಲ್ಲಿ ಯಾವ ದೇವರುಗಳನ್ನು ಹುಡುಕ್ಬೇಕಾಗಿಲ್ಲ. ಯಾರು ಹಸುದವರಿಗೆ ಅನ್ನ ಕೊಡ್ತಾರೋ, ಈಗ ಎಲ್ಲ ನಮ್ಮ ಶರಣರು ಹೇಳ್ತಾರೆ, ಬಂದ್ರಿ ಪ್ರಸಾದ ಬಂದ್ರಿ, ನಮ್ಮ ಮನೆ ಪ್ರಸಾದ ಬಂದ್ರಿ, ನಮ್ಮ ಮನೆ ಸ್ವಲ್ಪ ಆಚಾರವೇ ಸ್ವರ್ಗ, ಆಚಾರವೇ ನರಕ. ಯಾರು ಆಚಾರವಂತರಾಗಿರೋ ಸ್ವರ್ಗ ಅವ್ರ ಕೈಯಲ್ಲೇ ಇರುತ್ತೆ. ಯಾರು ಅನಾಚಾರ ಮಾಡ್ತಾರೋ ನರಕ ಅವ್ರ ಕೈಯಲ್ಲಿ ಇರುತ್ತೆ. ನೋಡಿ ಎಷ್ಟು ಸರಳವಾಗಿ ಹೇಳಿದೆ ಶರಣ. ಆಚಾರ್ಯ ಸ್ವರ್ಗ, ಅನಾಚಾರ್ಯ ನರಕ. ದೇವ, ನಾವು ಆಚಾರವಂತರಾಗಬೇಕು. ಎಂತ ಆಚಾರವಂತರಾಗಬೇಕು? ನಡೆಯಲ್ಲಿ ನುಡಿಯಲ್ಲಿ ಪರಿಶುದ್ಧರಾಗಿರಬೇಕು. ನಿಮ್ಮ ಮನೆಗೆ ಯಾರಾದ್ರೂ ಅತಿಥಿ ಬಂದ್ರು, ಯಾರು ಗೆಸ್ಟ್ ಬಂದ್ರು, ಯಾರು ಹಿರಿಯರು ಬಂದ್ರು ಅಂದ್ರೆ ನೀವು ಮಾಡಬೇಕಾದ ಕೆಲಸ ನೀರು ಕುಡಿಯಲ್ಲ ಅಂತ ಹೇಳೋದು, ಚಾ ಕುಡಿ ಅಂತ ಹೇಳೋದು, ಒಂಚೂರು ಅಗ್ರನೇ ತಿಂದೆ ಅಂತ ಹೇಳೋದು. ಬಂದ ಯಾವಾಗ ಬಂದೆ, ಯಾಕೆ ಬಂದೆ ಅಂದ್ರೆ ಮಾಡ್ಬೇಕು ಸರ್, ಯಾಕೆ ಬಂದೆ, ಯಾಕೆ ಬಂದೆ ಮುಗಿತಾರಿಗೆ. ಬಂದವ್ರಿಗೆ ಬಂದ್ರಪ್ಪ ಕೂಡಿ ಚಾ ಕುಡಿದ್ರಿ. ಯಾವ ನೀವು ಮಠಕ್ಕೆ ಗುರು ಸೇವೆ ಮಾಡಿ ಗುರುಗಳಿಗೆ ಭಕ್ತರಿಗೆ ಒಂದು ತುತ್ತು ನೈವೇದ್ಯ ಕೊಟ್ಟರೆ ಅಲ್ಲಿ 108 ಕೋಟಿ ದೇವರು ಅಲ್ಲೇ ಪ್ರತ್ಯಕ್ಷ ಆಗುತ್ತಾರೆ. ಅದು ಸತ್ಯವಾದ ಮಾತು ಬಸವಣ್ಣವರು. ಹಾಗಾಗಿ ಇಂತಹ ಮಠದಲ್ಲಿ ದಾಸೋಹಗಳು ನಡೀತಾ ಇರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಅದು ಬಸವಣ್ಣವರ ಆದರ್ಶ, ಬಸವಣ್ಣವರ ಹಾಕಿಕೊಟ್ಟಂತಹ ಮಾರ್ಗ ಇದು. ಹಾಗಾಗಿ ನಾವು ದೇವರನ್ನ ನೋಡಬೇಕು ಅಂದ್ರೆ ಬಹಳ ತುಂಬಾ ಸುಲಭ, ಕಷ್ಟ ಪಡಬೇಕಾಗಿಲ್ಲ. ಅದಕ್ಕೆ ದೇವರು ನೋಡಕ್ಕೆ ನೀವು ಏನೇನೋ ಮಾಡಬೇಕು. ಅನುಭವ ನುಡಿಯಲು ನುಡಿವೆ ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಭಕ್ತಿ ಸುಭಾಷಯ ನುಡಿಯಲು ನುಡಿವೆ ನುಡಿದಂತೆ ನಡೆವೆ, ನುಡಿದಂತೆ ನಡೆವೆ. ಯಾರು ನುಡಿ ಮತ್ತು ನಡೆ ಪರಿಶುದ್ಧವಾಗಿದ್ದರೋ ಎಲ್ಲಾ ದೇವರುಗಳು ನೀವು ಹಿಂಬಾಲಿಸಿರ್ತಾವೆ, ಎಲ್ಲಾ ದೇವರುಗಳು ಗೊತ್ತಾಗ್ತಾವೆ. ನೀವು ಹೇಳಲೇ ಒಂದು ಮಾಡಲೇ ಒಂದಾಯ್ತಂದ್ರೆ ಯಾವುದೂ ಬರೋದಿಲ್ಲ, ಯಾರು ಬರೋದಿಲ್ಲ. ಅಂತಹ ನಡೆ ಮತ್ತು ನುಡಿಯಲ್ಲಿ ಶ್ರೇಷ್ಠವಾಗಿದ್ದಂಥವ್ರು ಯಾರಪ್ಪ ಅಂದ್ರೆ
ಮಹದೇವ ಸ್ವಾಮಿಗಳು, ಸಿರಿಗಿ ಸ್ವಾಮಿಗಳು, ಮುರುಳಿಂಗ ಸ್ವಾಮಿಗಳು, ಮಹದೇವ ಸ್ವಾಮಿಗಳು ಬಹಳ ಪರಿಶುದ್ಧತೆ ಇದ್ದಂಥವ್ರು. ಅವ್ರ ಶಿಷ್ಯರು ಹಂಗೇನೆ ದಿಗ್ಗಾಂವರು, ಓಡಾಡೋರು, ನಡೆಯುವರು